ಇನ್ನು ಒಂದ್ ಕಡೆ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಸಾಕು, ನನಗೇನು ಮಂತ್ರಿ ಸ್ಥಾನ ಬೇಡ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಅವರು ಸಿಪಿವೈ ಹೇಳಿದ್ದಾರೆ. ಇನ್ನು ಡಿಕೆಶಿ ಪರ ಶಾಸಕ ಸಿಪಿ ಯೋಗೇಶ್ವರ್ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. 50-50 ಅಧಿಕಾರದ ಒಪ್ಪಂದದ ವಿಚಾರ ನನಗೆ ಗೊತ್ತಿಲ್ಲ, ಡಿಕೆಶಿಗೆ ಸಿಎಂ ಸ್ಥಾನಕ್ಕಾಗಿ ನಾನು ಸಪೋರ್ಟ್ ಅನ್ನ ಮಾಡ್ತೀನಿ. ಇನ್ನು ಒಂದ್ ಕಡೆ ಕುರ್ಚಿಯ ಗುದ್ದಾಟ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಇನ್ನು ಕುರ್ಚಿಯ ಗುದ್ದಾಟ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು. ಡಿಕೆಶಿಗೆ ಸಿಎಂ ಸ್ಥಾನಕ್ಕಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಯೋಗೇಶ್ವರ್ ಅವರು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಇನ್ನು ನನಗೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಸಾಕು, ನನಗೇನು ಮಂತ್ರಿ ಸ್ಥಾನ ಬೇಡ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸಿಪಿ ಯೋಗೇಶ್ವರ್ ಅವರು ಮಾತನಾಡಿದ್ದಾರೆ. ಡಿಕೆಶಿ ಪರ ಶಾಸಕ ಸಿಪಿ ಯೋಗೇಶ್ವರ್ ಅವರು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಇನ್ನು ಡಿಕೆಶಿಗೆ ಸಿಎಂ ಸ್ಥಾನಕ್ಕಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ಡಿಕೆಶಿ ಪರ ಸಿಪಿ ಯೋಗೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಸಿಎಂ ಆದ್ರೆ ಸಾಕು, ಡಿಕೆ ಶಿವಕುಮಾರ್ ಅವರು ನನಗೇನು ಮಂತ್ರಿ ಸ್ಥಾನ ಬೇಡ ಅಂತ ಹೇಳಿ ಒಂದ್ ಕಡೆ ಸಿಪಿ ಯೋಗೇಶ್ವರ್ ಅವರು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಇನ್ನು ಯಾವ ರೀತಿಯಾಗಿ ಇಲ್ಲಿ 50-50 ಅಧಿಕಾರದ ಒಪ್ಪಂದದ ವಿಚಾರ ನನಗೇನು ಇಲ್ಲಿ ಗೊತ್ತಿಲ್ಲ, ಡಿಕೆಶಿಗೆ ಸಿಎಂ ಸ್ಥಾನಕ್ಕಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಚನ್ನಪಟ್ಟಣದ ಶಾಸಕ ಸಿಪಿ ಯೋಗೇಶ್ವರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ದಾರೆ. ಈಗಾಗಲೇ ಕುರ್ಚಿ ಗುದ್ದಾಟ ಸಾಕಷ್ಟು ಬಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ದೆಹಲಿ ಭೇಟಿಯ ಸೀಕ್ರೆಟ್ ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋದ್ರೆ, ಸಂಪುಟ ಪುನರ್ರಚನೆಯ ಬಗ್ಗೆ ಈಗ ಸಭೆ ನಡೆಸಿ ಫೈನಲ್ ಹಂತದಲ್ಲಿದೆ. ಫೈನಲ್ ಅನ್ನ ಮಾಡ್ತಾರೆ. ಸೆಪ್ಟೆಂಬರ್ ವೇಳೆಗೆ ಸಂಪುಟ ಪುನರ್ರಚನೆಗೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಯಾರನ್ನ ಕೈ ಬಿಡಬೇಕು, ಯಾರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿರುವಂತದ್ದು. ಸಚಿವರ ಬಗ್ಗೆ ಅಭಿಪ್ರಾಯವನ್ನ ಈಗಾಗಲೇ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಸಂಗ್ರಹಿಸ್ತಾ ಇದ್ದಾರೆ. ಒಂದು ಹಂತದ ವರದಿ ಹೈಕಮಾಂಡ್ಗೆ ರವಾನೆ ಕೂಡ ಆಗಿದೆ. ಸಚಿವರ ಮೌಲ್ಯಮಾಪನ ಮಾಡಿ ವರಿಷ್ಠರಿಂದ ನಿರ್ಧಾರವನ್ನ ಕೈಗೊಳ್ತಾರೆ. ಸಚಿವರ ಮೌಲ್ಯಮಾಪನವನ್ನ ಮಾಡಿ ವರಿಷ್ಠರಿಂದ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತದೆ. ಇಲಾಖಾವಾರು, ಕ್ಷೇತ್ರವಾರು ಅಭಿವೃದ್ಧಿಯ ವರದಿ ಕೂಡ ಆಗಿದೆ. ಯಾವ ಶಾಸಕರಿಗೆ ಅವಕಾಶ ಅಂತಾನೂ ಕೂಡ ಚರ್ಚೆ ಆಗಿದೆ. ಎಂಎಲ್ಸಿಗಳ ನಾಮ ನಿರ್ದೇಶನದ ಬಗ್ಗೆ ಚರ್ಚೆ ಮಾಡಲಾಗ್ತಿದೆ. ಇನ್ನು ಅದೇ ರೀತಿಯಾಗಿ ಎಂಎಲ್ಸಿಗಳ ನಾಮ ನಿರ್ದೇಶನದ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಆಪ್ತರ ಪರ ಸಿಎಂ ಡಿಸಿಎಂ ಭಾರಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ದೆಹಲಿ ಭೇಟಿಯ ಸೀಕ್ರೆಟ್ ಏನು, ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಆಗಮಿಸಿದ್ದಾರೆ. ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಆಗಮಿಸ್ತಾರೆ. ಇದರ ಹಿಂದಿನ ಸೀಕ್ರೆಟ್ ಏನು? ಕುರ್ಚಿ ಕಣ್ಣಾಮುಚ್ಚಾಲೆ ಅಧಿಕಾರದ ಹಂಚಿಕೆಯ ಬಗ್ಗೆ ಈಗಾಗಲೇ ಸಮಾಲೋಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪುನರ್ರಚನೆಯ ಬಗ್ಗೆ ಈಗಾಗಲೇ ಕೂಡ ಸಿದ್ಧತೆ ಆಗ್ತಾ ಇರುವಂತದ್ದು. ನಾನೇ 5 ವರ್ಷ ಸಿಎಂ ಅಂತ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಡಿಕೆಶಿ ಆಪ್ತರಿಂದ ದಿನಕ್ಕೊಂದು ಕೂಡ ಹೇಳಿಕೆ ಆಗ್ತಾ ಇದೆ. ಇನ್ನು ಒಂದ್ ಕಡೆ ಸಿಎಂ ಕುರ್ಚಿ ಬದಲಾವಣೆಯ ಲಕ್ಷಣವನ್ನ ಇಲ್ಲಿ ತೋರಿಸ್ತಾ ಇದೆಯಾ? ಕುರ್ಚಿ ಕಿತ್ತಾಟ ಬಿಜೆಪಿಗೆ ಆಹಾರವಾಗಿದೆ. ಇಲ್ಲೇನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಆಗ್ತಾ ಇದೆಯಲ್ವಾ, ಇದು ಬಿಜೆಪಿಗೆ ಒಂದು ಆಹಾರವಾಗಿದೆ. ಸಿಎಂ ಕುರ್ಚಿ ಬಗ್ಗೆ ಈಗಾಗಲೇ ಹೈಕಮಾಂಡ್ ಕೂಡ ಸ್ಪಷ್ಟ ಸಂದೇಶ ನೀಡುವ ಸಾಧ್ಯತೆ ಇದೆ. ವಿಪಕ್ಷದ ನಾಯಕ ಆರ್ ಅಶೋಕ್ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತ್ತೀಚೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಮುಖ್ಯಮಂತ್ರಿ ಬದಲಾವಣೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅವರ ಹೇಳಿಕೆಯನ್ನ ನೋಡಿದ್ರೆ ಒಂದ್ ಕಡೆ